ಹೈದರಾಬಾದ್ನ ನಿದರ್ಶನವನ್ನೇ ನೋಡಿದ್ರೆ ಉಗ್ರರು ದಿಲ್ಸುಖ್ ನಗರದ ಸಾಯಿ ಮಂದಿರವನ್ನ ವಿಶೇಷವಾಗಿ ಟಾರ್ಗೆಟ್ ಮಾಡಿಕೊಂಡಿರುವುದು ತಿಳಿಯುತ್ತೆ. ಇದರ ಜೊತೆಗೆ ಶಿರಡಿಯ ಸಾಯಿ ಮಂದಿರವೂ ಕೂಡ ಅನೇಕ ಬಾರಿ ಉಗ್ರರ ಹಿಟ್ ಲಿಸ್ಟ್ನಲ್ಲಿ ಕಾಣಿಸಿಕೊಂಡಿದೆ. ಇದೆಲ್ಲ ನೋಡಿದ್ರೆ ಉಗ್ರರು ಸಾಯಿಬಾಬಾ ಮಂದಿರಗಳನ್ನೇನಾದರೂ ವಿಶೇಷವಾಗಿ ಟಾರ್ಗೆಟ್ ಮಾಡಿಕೊಂಡಿದ್ದಾರಾ ಅನ್ನೋ ಅನುಮಾನ ಬರುತ್ತೆ. ಶಿರಡಿ ಸಾಯಿಬಾಬಾ ಒಬ್ಬ ಆಧ್ಯಾತ್ಮಿಕ ಸಂತ, ಜಾತಿ ಧರ್ಮಗಳನ್ನ ಮೀರಿ ನಿಂತ ಫಕೀರ. ವಿಶೇಷವೆಂದ್ರೆ ಸಾಯಿಬಾಬಾ ತಮ್ಮ ಜಾತಿ ಜನಾಂಗಕ್ಕೆ ಸೇರಿದವರು ಎಂದು ಅನೇಕರು ಕ್ಲೈಮ್ ಮಾಡಿಕೊಂಡಿದ್ರು. ಸಾಯಿಬಾಬಾ ಯಾವುದೇ ಒಂದು ನಿರ್ದಿಷ್ಟ ಜಾತಿಗೆ ಅಥವಾ ಧರ್ಮಕ್ಕೆ ಸೇರಿದವರಲ್ಲ. ಇಷ್ಟಾದ್ರೂ ಈತ ಇಸ್ಲಾಂ ಪ್ರಮುಖ ಧಾರೆಯಾದ ಸೂಫಿ ಪರಂಪರೆಗೆ ಸೇರಿದವರೆಂಬುದು ಬಹುಜನರ ಅಭಿಪ್ರಾಯ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅನ್ನೋ ಮಾತು ಸಾಯಿಬಾಬಾಗೆ ಚೆನ್ನಾಗಿ ಹೊಂದುತ್ತದೆ. ಈತ ಕೆಲವರಿಗೆ ಶಿವನ ಅವತಾರವಾದರೆ ಮತ್ತೆ ಕೆಲವರಿಗೆ ಮತ್ತೊಬ್ಬ ದೇವರ ಅವತಾರ. ದೇವರಿದ್ದಾನೆ ಎನ್ನುವುದನ್ನು ಸಾಬೀತುಪಡಿಸುವ ನಿಟ್ಟಿನಲ್ಲಿ ಬಾಬಾ ಅನೇಕ ಪವಾಡಗಳನ್ನು ಮಾಡಿದ್ರು. ಸಮುದಾಯಗಳ ನಡುವೆ ಏಕತೆ ಮತ್ತು ಸೌಹಾರ್ದತೆಗಾಗಿ ಶ್ರಮಿಸಿದ್ರು. ದೇವರೊಬ್ಬನೇ ನಾಮ ಹಲವು ಎನ್ನುವುದನ್ನು ಮನವರಿಕೆ ಮಾಡಿಸಲು ಯತ್ನಿಸಿದ್ರು. ಮೇರು ಸಮಾನ ಬೃಹದ್ ವಕ್ಷಸ್ಥಲ और भुजदंड दिशाएं उन्नत भाल विशाल सुलोचन पद वैकुंठ लजाए. ಇದೆಲ್ಲದರ ಫಲವಾಗಿ ಬಾಬಾ ಇವತ್ತು ಎಲ್ಲಾ ಜಾತಿ ಧರ್ಮಗಳ ಜನ ಪೂಜಿಸೋ ದೇವರಾಗಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಇಲ್ಲಿ ಬರೋ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅಷ್ಟೇ ಅಲ್ಲ, ಕಲಿಯುಗದ ದೈವ ಎಂದೇ ಪ್ರಖ್ಯಾತನಾಗಿರೋ ತಿರುಪತಿ ವೆಂಕಟೇಶ್ವರನನ್ನು ಮೀರಿಸೋ ರೀತಿಯಲ್ಲಿ ಶಿರಡಿಯಲ್ಲಿ ಜನಸಂದಣಿ ಇರುತ್ತೆ. ಉಗ್ರರು ಶಿರಡಿ ಸಾಯಿಬಾಬಾರನ್ನು ಟಾರ್ಗೆಟ್ ಮಾಡಲು ಇದೇ ಮುಖ್ಯ ಕಾರಣ. ಎಲ್ಲಿ ಹೆಚ್ಚು ಜನ ಸೇರ್ತಾರೋ ಅಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದು ಉಗ್ರರ ಗುರಿ. ದೇವಸ್ಥಾನಗಳು ಇವರ ಉದ್ದೇಶಕ್ಕೆ ಹೇಳಿ ಮಾಡಿಸಿದ ಜಾಗಗಳು. ಹಾಗಾಗಿಯೇ ಇವರು ದೇವಸ್ಥಾನಗಳ ಬಳಿ, ಪ್ರಾರ್ಥನಾ ಮಂದಿರಗಳ ಬಳಿ ಬಾಂಬ್ಗಳನ್ನಿಡಲು ಪ್ಲಾನ್ ಮಾಡೋದು. ಉಗ್ರರು ಶಿರಡಿ ಸಾಯಿ ಮಂದಿರಗಳನ್ನು ಹೆಚ್ಚು ಟಾರ್ಗೆಟ್ ಮಾಡಿಸಿದಂತೆ ಅನ್ನಿಸಿದ್ರು ಇದು ಸತ್ಯವೇನಲ್ಲ. ಇತರೆ ಅನೇಕ ದೇವಸ್ಥಾನಗಳ ಮೇಲೆ ಉಗ್ರರು ದಾಳಿ ಮಾಡಿರೋದು ನಮ್ಮ ಕಣ್ಣ ಮುಂದಿದೆ. ಸೆಪ್ಟೆಂಬರ್ 24, 2002 ಸಮಯ ಸಂಜೆ 4:45. ಅವತ್ತು ಮಂಗಳವಾರ ಗುಜರಾತ್ನ ಗಾಂಧಿನಗರದಲ್ಲಿರೋ ಅಕ್ಷರಧಾಮ ದೇವಸ್ಥಾನದ ಮೇಲೆ ಇಬ್ಬರು ಉಗ್ರರು ಅಟ್ಯಾಕ್ ಮಾಡಿದ್ರು. ಇಲ್ಲಿನ ಸ್ವಾಮಿನಾರಾಯಣ ದೇವಾಲಯದಲ್ಲಿದ್ದ ಭಕ್ತರ ಮೇಲೆ ಎರ್ರಾಬಿರ್ರಿ ಗುಂಡು ಹಾರಿಸಿ ಅಲ್ಲಿದ್ದ ಒಬ್ಬ ಮಹಿಳೆ ಹಾಗೂ ಆಸ್ಪತ್ರೆಯ ಭದ್ರತಾ ಸಿಬ್ಬಂದಿ ಸ್ಥಳದಲ್ಲೇ ಸತ್ತು ಬಿದ್ದಿದ್ರು. ಅಕ್ಷರಧಾಮದಲ್ಲಿ ಉಗ್ರರ ಮಾರಣ ಹೋಮ. ಉಗ್ರರ ಗುಂಡಿಗೆ ಒಟ್ಟು 33 ಬಲಿ. ದೇವಸ್ಥಾನದಲ್ಲಿ ಉಗ್ರರು ಮಾರಣ ಹೋಮವನ್ನೇ ಸೃಷ್ಟಿಸಿದ್ರು. ದೇವರ ದರ್ಶನಕ್ಕೆಂದು ಬಂದಿದ್ದ 29 ಭಕ್ತರು ಅಸುನೀಗಿದ್ರು. ಅಲ್ಲದೆ 79 ಭಕ್ತರು ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ರು. ಇವರ ಜೊತೆಯಲ್ಲಿ ಒಬ್ಬ ಕಮಾಂಡೋ ಸೇರಿದಂತೆ 2 ಪೊಲೀಸರು ಮೃತಪಟ್ಟಿದ್ರು. ಈ ಘಟನೆಯಲ್ಲಿ ಗಾಯಗೊಂಡು ಕೋಮಾಗೆ ಹೋಗಿದ್ದ ಸೃಜನ್ ಸಿಂಗ್ ಭಂಡಾರಿ 2 ವರ್ಷಗಳ ನಂತರ ಮೃತಪಟ್ಟಿದ್ರು. ಹೀಗೆ ಉಗ್ರರು ಅನೇಕ ಬಾರಿ ಅನೇಕ ದೇವಸ್ಥಾನಗಳ ಮೇಲೆ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ. ಇತ್ತೀಚೆಗೆ ಜನಸಂದಣಿಯ ಕಾರಣಕ್ಕೋ ಏನೋ ಶಿರಡಿ ಹಾಗೂ ಹೈದರಾಬಾದ್ನ ಸಾಯಿ ಮಂದಿರಗಳ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ರಿಂದ ಸಾಯಿಬಾಬಾ ದೇವಸ್ಥಾನಗಳ ಮೇಲೆ ಜನರ ಗಮನ ಹರಿದಿತ್ತು. ಸಾಯಿ ಮಂದಿರಗಳ ಮೇಲೆ ಉಗ್ರರು ಕಣ್ಣು ಹಾಕಿರೋದ್ರ ಹಿಂದೆ ವಿಶೇಷ ಕಾರಣ ಇದ್ದಿರಬಹುದು, ಇಲ್ಲದೆಯೂ ಇರಬಹುದು. ಆದರೆ ಜನರ ಭಕ್ತಿ ಶ್ರದ್ಧೆಗಳ ತಾಣಗಳಾದ ದೇವಸ್ಥಾನಗಳನ್ನ ಉಗ್ರರು ತಮ್ಮ ಉದ್ದೇಶ ಈಡೇರಿಕೆಗಾಗಿ ಟಾರ್ಗೆಟ್ ಮಾಡಿಕೊಂಡಿರೋದು ಅತ್ಯಂತ ಕೆಟ್ಟ ಪ್ರವೃತ್ತಿ. ಇದರ ಬಗ್ಗೆ ಸರ್ಕಾರ ವಿಶೇಷ ಎಚ್ಚರಿಕೆ ವಹಿಸಬೇಕಾದದ್ದು ಅಗತ್ಯ. ಇದೇ ಇವತ್ತಿನ ಸುವರ್ಣ ಸ್ಪೆಷಲ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.